ಹಾಯ್ ಫ್ರೆಂಡ್ಸ್, ಆಗಸ್ಟ್ ತಿಂಗಳಿನಲ್ಲಿ ವೃಷಭ ಸೇರಿ ಈ 4 ರಾಶಿಯವರ ಮೇಲಿರಲಿದೆ ಲಕ್ಷ್ಮೀ ಕೃಪಾ ಕಟಾಕ್ಷ, ದುಡ್ಡಿನ ಮಹಾಮಳೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ವೃಷಭ ಸೇರಿ 4 ರಾಶಿಯವರಿಗೆ ತುಂಬನೇ ಅದೃಷ್ಟವಾದ ತಿಂಗಳು ಎಂದರೆ ಆಗಸ್ಟ್ ತಿಂಗಳು. ಸ್ನೇಹಿತರೆ, ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. 2026ರ ಆಗಸ್ಟ್ ತಿಂಗಳಿನಲ್ಲಿ 4 ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಅವಕಾಶಗಳು ದೊರಕಲಿದೆ. ಹಾಗೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಖಂಡಿತ. ಈ ಅದೃಷ್ಟಶಾಲಿ 4 ರಾಶಿಯ ಬಗ್ಗೆ ಈಗ ತಿಳಿಸಿಕೊಡುತ್ತೇನೆ, ಬನ್ನಿ. ಆ ರಾಶಿಯಲ್ಲಿ ನಿಮ್ಮ ರಾಶಿ ಕೂಡ ಇರಬಹುದು. ತಪ್ಪದೆ ಕೊನೆವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದ ಹಾಗೆ ನೋಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ತಿಂಗಳಿನಲ್ಲಿ ನಡೆಯುವ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು. ಈ ಗ್ರಹಗಳ ಚಲನೆಯ ಪ್ರಭಾವವು ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ವಿಭಿನ್ನವಾಗಿರುವುದು. 2026ರ ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹಗಳು ಇತ್ಯಾದಿ ಪ್ರಮುಖ ಗ್ರಹಗಳ ಸ್ಥಿತಿಯಲ್ಲಿ ಬದಲಾವಣೆಯಿಂದಾಗಿ ಕೆಲವು ರಾಶಿಗಳಿಗೆ ಸೇರಿದ ಜನರು ಸಾಕಷ್ಟು ಅನುಕೂಲಗಳನ್ನು ಪಡೆಯುವ ಯೋಗ ನಿರ್ಮಾಣವಾಗುತ್ತದೆ. ಆ ರಾಶಿಯಲ್ಲಿ ನಿಮ್ಮ ರಾಶಿ ಕೂಡ ಇರಬಹುದು ಸ್ನೇಹಿತರೆ. ರಾಶಿ ಭವಿಷ್ಯವನ್ನು ನೋಡುವುದು ಪ್ರತಿಯೊಬ್ಬರ ಅಭ್ಯಾಸ. ಈ ರಾಶಿ ಭವಿಷ್ಯದಿಂದ ಏನೆಲ್ಲ ಆಗುತ್ತದೆ ಎನ್ನುವ ಅನುಮಾನ ನಿಮಗಿರಬಹುದು. ಅಂದರೆ ಇವರು ಹೇಳುವುದು ನಡೆಯುತ್ತದೆಯಾ ಇಲ್ಲವಾ, ಅಥವಾ ಇವರು ಸುಮ್ಮನೆ ವಿಡಿಯೋ ಲೈಕ್ಸ್ಗೆ ಅಥವಾ ವ್ಯೂಸ್ಗೋಸ್ಕರ ಹೇಳುತ್ತಾರಾ ಎನ್ನುವ ಅನುಮಾನ ಇರಬಹುದು. ಅದು ನಿಮ್ಮ ಇಚ್ಛೆಗೆ ಬಿಟ್ಟದ್ದು ಸ್ನೇಹಿತರೆ. ಇಲ್ಲಿ ಯಾರನ್ನು ನೋಡಲೇಬೇಕು ಅಥವಾ ನೋಡಿ ಎಂದು ಪ್ರಚೋದನೆ ಮಾಡುತ್ತಿಲ್ಲ, ನಿಮ್ಮ ಇಚ್ಛೆಗನುಸಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಿನಲ್ಲಿ ಕೆಲವು ರಾಶಿಗಳಿಗೆ ಸೇರಿದ ಜನರು ಧನ, ಸಂಪತ್ತು, ವೃತ್ತಿ ಜೀವನ, ವ್ಯಾಪಾರ ಹಾಗೂ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಅದರಿಂದ 2026ರ ಆಗಸ್ಟ್ ತಿಂಗಳ 4 ಅದೃಷ್ಟಶಾಲಿ ರಾಶಿಗಳು ಯಾವುವು, ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದೆಯೇ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಸಿಕೊಡುತ್ತೇನೆ. ಕುತೂಹಲ ನಿಮಗಿರಬಹುದು, ಈ ಮಟ್ಟಕ್ಕೆ ಹೇಳುತ್ತಿದ್ದಾರಲ್ಲ, ನಮ್ಮ ರಾಶಿ ಕೂಡ ಇದೆಯಾ ಎನ್ನುವ ಅನುಮಾನ ನಿಮಗೆ ಬರಬಹುದು. ಇನ್ನು ಮೊದಲ ರಾಶಿ ವೃಷಭ ರಾಶಿ. 2026ರ ಆಗಸ್ಟ್ ತಿಂಗಳು ವೃಷಭ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಬಹಳ ಉತ್ತಮವಾಗಿರುವುದು. ಈ ಅವಧಿಯಲ್ಲಿ ಬಹಳ ಸಮಯದಿಂದ ನೀವು ಕಳೆದುಕೊಂಡ ಹಣವನ್ನು ವಾಪಸ್ ಪಡೆಯುವ ಸಂಭವ ಹೆಚ್ಚಾಗಿದೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಅವಕಾಶಗಳು ದೊರಕುವ ಸಂಭವ ಹೆಚ್ಚಾಗಿದೆ. ಸ್ನೇಹಿತರೆ, ನೀವು ಏನಾದರೂ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವಂತಹ ಆಲೋಚನೆ ನಿಮಗಿದ್ದರೆ ಈ ಅವಧಿ ತುಂಬನೇ ಒಳ್ಳೆಯ ಅವಧಿ ಅಂತ ಹೇಳಬಹುದು. ಇನ್ನು ಹೂಡಿಕೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವ ಯೋಗ ಅನುಕೂಲದಲ್ಲಿದೆ. ಹಾಗೆ ಇದೇ ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖಮಯವಾದ ವಾತಾವರಣ ನಿರ್ಮಾಣಗೊಳ್ಳುವುದು ಮತ್ತು ಯಾವುದಾದರೂ ಶುಭ ಕಾರ್ಯವನ್ನು ಆಯೋಜಿಸುವ ಅದ್ಭುತ ಅವಕಾಶಗಳು ನಿಮಗೆ ದೊರಕಲಿದೆ. ಸ್ನೇಹಿತರೆ, ವೃಷಭ ರಾಶಿಯವರ ಮನೆಗಳಲ್ಲಿ ಗೃಹಪ್ರವೇಶ ಆಗಬಹುದು, ಮದುವೆಗೆ ಸಂಬಂಧಪಟ್ಟಂತಹ ವಿಷಯಗಳಾಗಬಹುದು ಅಥವಾ ಜಮೀನಿಗೆ ಸಂಬಂಧಪಟ್ಟ ವಿಷಯಗಳಾಗಬಹುದು. ಯಾವ ವಿಷಯಗಳ ಬಗ್ಗೆ ನೀವು ಯೋಚಿಸುತ್ತೀರಾ ಆ ವಿಷಯಗಳನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಪೂರ್ಣ ಮಾಡಿಕೊಳ್ಳಬಹುದು. ಇನ್ನು ಎರಡನೆಯದಾಗಿ ಸಿಂಹ ರಾಶಿ. ಗ್ರಹಗಳ ರಾಜನಾದ ಸೂರ್ಯನ ಪ್ರಭಾವದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಿನಲ್ಲಿ ತಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯನ್ನು ಹೊಂದುವ ಯೋಗ ನಿರ್ಮಾಣ ಆಗುವುದು. ಹಾಗೆ ಕೆಲಸವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಜವಾಬ್ದಾರಿಗಳು ದೊರಕಬಹುದು. ನೀವೇನಾದರೂ ಒಂದು ಕಂಪನಿಯಲ್ಲಾಗಬಹುದು ಅಥವಾ ಉದ್ಯೋಗದಲ್ಲಾಗಬಹುದು ಬಡ್ತಿಯನ್ನು ಕಾಣಬೇಕು ಎಂದುಕೊಂಡಿದ್ದರೆ ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ತುಂಬನೇ ಅನುಕೂಲಕರವಾದ ತಿಂಗಳು. ಜೊತೆಗೆ ಈ ಸಮಯದಲ್ಲಿ ನಿಮಗೆ ಉನ್ನತ ಪದವಿ ಲಭಿಸುವ ಸಾಧ್ಯತೆ ಹೆಚ್ಚಾಗಿದೆ. ನಾನು ಮೊದಲೇ ತಿಳಿಸಿದಂತೆ ಉದ್ಯೋಗದಲ್ಲಾಗಬಹುದು ಅಥವಾ ಮತ್ತೊಂದರಲ್ಲಿ ನಿಮಗೆ ಬಡ್ತಿ ಸಿಗುವಂತಹ ಅವಕಾಶ ಸಿಂಹ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಶುಭ ಪ್ರಭಾವದಿಂದಾಗಿ ಆಗಸ್ಟ್ ತಿಂಗಳಲ್ಲಿ ಹೊಸ ಗ್ರಾಹಕರು ದೊರಕುವರು ಮತ್ತು ಅತ್ಯುತ್ತಮವಾದ ಅವಕಾಶಗಳು ಲಭಿಸುವುದರಿಂದ ಭಾರಿ ಲಾಭವನ್ನು ಗಳಿಸುವ ಸಂಭವ ಹೆಚ್ಚಾಗಿದೆ. ಸ್ನೇಹಿತರೆ,
ಸಿಂಹ ರಾಶಿಯಲ್ಲಿರುವವರು ಆಗಸ್ಟ್ ತಿಂಗಳಿನಲ್ಲಿ ತುಂಬ ವ್ಯವಹಾರ ವ್ಯಾಪಾರಗಳಲ್ಲಿ ಲಾಭ ಗಳಿಸುವಂತಹ ಯೋಗ ನಿಮ್ಮದಾಗಿದೆ. ನೀವು ಇಷ್ಟು ದಿವಸ ನನಗೆ ಅನುಕೂಲವಿಲ್ಲ, ವ್ಯಾಪಾರವಿಲ್ಲ, ವ್ಯವಹಾರ ಇಲ್ಲ ಅಥವಾ ಹೂಡಿಕೆ ಮಾಡುವವರು ಸಿಗುತ್ತಿಲ್ಲ ಎನ್ನುವ ಕೊರಗು ನಿಮ್ಮಲ್ಲಿದ್ದರೆ ಆಗಸ್ಟ್ ತಿಂಗಳಿನಲ್ಲಿ ನೀವು ಮಾಡುವಂತಹ ಕೆಲವೊಂದು ಕಾರ್ಯಗಳಿಂದ ನಿಮಗೆ ಅನುಕೂಲವನ್ನು ನೀವು ಕಾಣಬಹುದು. ಹಾಗೆ ಸಿಂಹ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಈ ಅವಧಿಯಲ್ಲಿ ಇನ್ನಷ್ಟು ಬಲಗೊಳ್ಳುವ ಸಾಧ್ಯತೆ ಇರುವುದು ಮತ್ತು ನಿಮ್ಮ ಗೌರವ ಹಾಗೂ ಖ್ಯಾತಿಯಲ್ಲಿ ಅಪಾರ ವೃದ್ಧಿಯನ್ನು ಈ ಅವಧಿಯಲ್ಲಿ ನೀವು ಹೊಂದುವಿರಿ. ಸ್ನೇಹಿತರೆ, ಆಗಸ್ಟ್ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ತುಂಬನೇ ಅನುಕೂಲವಾದಂತಹ ತಿಂಗಳು ಅಂತ ಹೇಳಬಹುದು. ಇನ್ನು ತುಲಾ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳು ಉತ್ತಮ ಸಮತೋಲನದಿಂದ ಕೂಡಿರುವುದು ಮತ್ತು ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ. ಈ ಅವಧಿಯಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾ ರಾಶಿಗೆ ಸೇರಿದ ಜನರು ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವ ಅವಕಾಶ ಲಭಿಸುವುದು. ಹಾಗೆ ಈ ಸಂದರ್ಭದಲ್ಲಿ ಯಾವುದಾದರೂ ಹಳೆಯ ಹೂಡಿಕೆಗಳಿಂದ ಅಪಾರ ಲಾಭವನ್ನು ತುಲಾ ರಾಶಿಗೆ ಸೇರಿದ ಜನರು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವುದು. ಸ್ನೇಹಿತರೆ, ನೀವು ಈ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಯಾವುದಾದರೂ ವ್ಯಾಪಾರಕ್ಕೆ ಹೂಡಿಕೆಯನ್ನು ಮಾಡುವುದಾದರೆ ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುವುದಂತೂ ಖಂಡಿತ ನಿಜ. ಜೊತೆಗೆ ಆಗಸ್ಟ್ ತಿಂಗಳಿನಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು. ಇದರೊಂದಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಮಾಧುರ್ಯವನ್ನು ಹೊಂದಲು ನಿಮಗೆ ಸಾಧ್ಯವಾಗಲಿದೆ. ಸ್ನೇಹಿತರೆ, ನೀವು ತುಲಾರಾಶಿಯವರಾಗಿದ್ದರೆ ನೀವೇನಾದರೂ ಹೊಸ ಯೋಜನೆಗಳನ್ನು ರೂಪಿಸಬೇಕು ಅಥವಾ ನಾನು ನಮ್ಮ ಮನೆಯವರಿಗಾಗಿ ಸಮಯ ಕೊಡಬೇಕು, ಎಷ್ಟೇ ಕಷ್ಟಪಟ್ಟು ಸಮಯ ಕೊಡಲಿಕ್ಕೆ ನೋಡಿದರೂ ಸಮಯ ಕೊಡಲು ಸಾಧ್ಯವಾಗುತ್ತಿಲ್ಲ ಎನ್ನುವವರು ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಸಮಯವನ್ನು ಬಿಡುವು ಮಾಡಬಹುದು. ತುಂಬನೇ ಅನುಕೂಲಕರವಾದಂತಹ ಸಮಯ. ಇನ್ನು ಕಡೆಯದಾಗಿ ಮೀನರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳು ಆಧ್ಯಾತ್ಮಿಕ ಮತ್ತು ಆರ್ಥಿಕ ಎರಡು ದೃಷ್ಟಿಯಿಂದಲೂ ಬಹಳಷ್ಟು ಶುಭವಾಗಿರುವುದು. ಈ ಸಂದರ್ಭದಲ್ಲಿ ಮೀನರಾಶಿಗೆ ಸೇರಿದ ಜನರು ಆದಾಯವನ್ನು ಹೆಚ್ಚಿಸಲು ಅನೇಕ ಹೊಸ ಮಾರ್ಗಗಳನ್ನು ಗೋಚರಿಸುವ ಸಂಭವವಿದೆ. ಹಾಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳಲ್ಲಿಯೂ ಯಶಸ್ಸನ್ನು ಪೂರ್ಣಗೊಳಿಸಬಹುದು. ಸ್ನೇಹಿತರೆ, ಮೀನರಾಶಿಗೆ ಸಂಬಂಧಪಟ್ಟಂಥವರು ಎಷ್ಟೋ ದಿವಸದಿಂದ ಕೆಲಸಗಳನ್ನು ಮಾಡಲು ಸಾಧ್ಯ ಆಗದೆ ಅಲ್ಲೇ ಇದ್ದಂತಹ ಕೆಲಸಗಳಾಗಬಹುದು ಅಥವಾ ಎಷ್ಟೋ ದಿವಸದಿಂದ ಕೈ ಹಾಕಿ ಅರ್ಧಬರ್ಧ ಆದಂಥ ಕೆಲಸಗಳನ್ನು ಆಗಸ್ಟ್ ತಿಂಗಳಿನಲ್ಲಿ ಪೂರ್ಣಗೊಳಿಸಬಹುದು. ತುಂಬನೇ ಅದೃಷ್ಟವಾದಂತಹ ತಿಂಗಳು ಈ 4 ರಾಶಿಯವರಿಗೆ. ಜೊತೆಗೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ಧಾರ್ಮಿಕ ಕಾರ್ಯಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದುವ ಸಂಭವವಿದೆ. ಇದರೊಂದಿಗೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯು ಮೀನರಾಶಿಗೆ ಸೇರಿದ ಜನರ ಮೇಲೆ ಈ ಅವಧಿಯಲ್ಲಿ ಇರುವುದರಿಂದ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಈ ಸಮಯದಲ್ಲಿ ಹೊಂದುತ್ತೀರಾ. ಸ್ನೇಹಿತರೆ, ಮೀನರಾಶಿಯವರು ಏನಾದರೂ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಹಣಕಾಸಿನ ತೊಂದರೆಗೆ ಫುಲ್ ಸ್ಟಾಪ್ ಬೀಳುವಂತಹ ಸಮಯ ಹತ್ತಿರದಲ್ಲಿದೆ. ಖಂಡಿತ. ಏಕೆಂದರೆ ಎಷ್ಟೋ ಜನರಿಗೆ ಹಣಕಾಸು ಎನ್ನುವುದು ತುಂಬ ಮುಖ್ಯ. ಹಣ ಇಲ್ಲದ ಸಂಸಾರ ಯಾವುದು ಇಲ್ಲ. ಪ್ರತಿಯೊಬ್ಬರ ಜೀವನಕ್ಕೂ ಸಂಸಾರ ನಡೆಸಲಿಕ್ಕೂ ಅಥವಾ ವ್ಯವಹಾರವನ್ನು ಮಾಡಲಿಕ್ಕೂ ಹಣ ಬೇಕೇ ಬೇಕು. ಈ 4 ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಖಂಡಿತವಾಗಿ ಹಣದ ಸುರಿಮಳೆಯಂತೂ ಖಂಡಿತ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋ